ಏನೇ ಲಕ್ಷ್ಮಿ ನೀನು ನನ್ನ ತಗೊಂಡು ಸುಳ್ಳು ಹೇಳಿಸ್ಬಿಟ್ಟಲ್ಲ ನಮ್ಮಮ್ಮನ ತಗೆ. ಅದೇನೋ ನನ್ನ ಸುಳ್ಳು ನಾನು ಹೇಳಿದ್ದು ಅಂತ ಗೊತ್ತಾದರೆ ನಮ್ಮಮ್ಮ ಸುಮ್ಮನೆ ಬಿಡುತ್ತಾ, ಉಗಿದು ಬೋಡ್ಸುತ್ತೆ ಅಷ್ಟೇನೆ. ಅಯ್ಯೋ ಯಾಕ್ರಿ ಹಂಗಾಡ್ತಾ ಇದ್ದೀರಾ? ಸುಮ್ಮನಿರ್ರಿ, ಏನು ಆಗಲ್ಲ. ಮಗಳಿಗೋಸ್ಕರ ಒಂದು ಸುಳ್ಳು ಹೇಳಿದ್ರೆ ಏನು? ನಿಮ್ಗೆ ಮಗಳು ಚೆನ್ನಾಗಿರೋದು ಇಷ್ಟನೋ ಇಲ್ವೋ ಹೇಳಿ? ನಿಮ್ಮ ಮುದ್ದಿನ ಮಗಳಲ್ವಾ? ನಾನು ಬೇಡ ಓದೋದು ಕಳ್ಸೋದು ಅಂತನ ಸೆಕೆಂಡ್ PUC ಆದಾಗಲೇ ಹೇಳಿದೆ. ನೀವು ಅವಳು ಹಠ ಮಾಡಿದ್ಲು ಅಂತನ ಕಳ್ಸಿದ್ರಿ. ಈಗ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೊಂಡು ಇಷ್ಟಪಟ್ಟವನ ಜೊತೆ. ಈಗ ಏನ್ ತೊಂದ್ರೆ? ಅವಳಿಗೋಸ್ಕರ ನಿಮ್ಮ ಅಮ್ಮಗೆ ಸುಳ್ಳು ಹೇಳಿದ್ರೆ ಏನು ಆಗಲ್ಲ, ಸುಮ್ಮನಿರ್ರಿ. ನಿಮ್ಮಮ್ಮ ಏನು ಈಗಲ ಇವತ್ತು ನಾಳೆ ಹೋಗೋಳು, ಅವಳದೇನು ಲೆಕ್ಕ? ಬಾಳಿ ಬದುಕಬೇಕಾಗಿರೋ ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು ಅಷ್ಟೇ ತಾನೇ? ಅಂದರೆ ನಮ್ಮಮ್ಮ ಸತ್ತೋಗ್ಲಿ ಅಂತ ನೀನು ಹೇಳ್ತಾ ಇರೋದು? ಹಂಗಲ್ಲ, ವಯಸ್ಸಾಯ್ತು, ಎಲ್ಲ ಮುಗ್ದೋಯ್ತು. ಈಗ ಏನು ಮಾಡಿ ಏನಾಗ್ಬೇಕಾಗೈತೆ ಹೇಳು ನಿಮ್ಮ ಅಮ್ಮಗೆ. ಅದಕ್ಕೆ ಹೇಳಿದ್ದು, ಸಾಯ್ಲಿ ಅಂತ ಅಲ್ಲ ಹೇಳ್ತಾ ಇರೋದು. ಇರೋ ತಕ್ಕ ಚೆನ್ನಾಗಿರ್ಲಿ ಬಿಡು. ಹೆಂಗಾದ್ರೂ ಮಾಡಿ ನಮ್ಮ ಮಗ ಅಳಿಯ ನಮ್ಮ ಮನೆಗೆ ಬರಬೇಕು ಅಷ್ಟೇನೆ. ಏನೋ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ. ನಾನೇನು ಮಾಡಲ್ಲಪ್ಪ, ನಾನೇನು ಮಾಡಲ್ಲ. ನೀನು ಏನಾದರೂ ಮಾಡ್ಕ, ನಾನೇನು ಹೇಳಕ್ಕೆ ಹೋಗಲ್ಲ. ಆಮೇಲೆ ನಮ್ಮಮ್ಮ ತಗ ಯಾರು ಮಾತು ಕೇಳ್ತಾರೆ ಹೇಳು? ನೀವೇನು ಮಾಡಬೇಡಿ, ನಾನೇ ಮಾಡ್ತೀನಿ, ಸುಮ್ಮನೆ ಇರ್ರಿ. ಏನಪ್ಪ ಗಂಡ ಹೆಂಡತಿ ಏನೋ ಮಾತಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಏನು ಇಲ್ಲ ಅತ್ತೆ, ಅದು ನಮ್ಮ ಪಾರ್ವತಿ ಮನೆ ಕಡೆಗೆ ಬರಲೇ ಇಲ್ವಲ್ಲ, ಅದಕ್ಕೆ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ ಅತ್ತೆ, ಈಗ ನಮ್ಮ ಮಗುಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ಬೋದು ಹಂಗಂತೇಳಿ ತವ್ರ ಮನೆ ಮರೆತು ಬಾಳಕ್ಕಾಗುತ್ತಾ? ಅದೇನು ಬುದ್ಧಿ ಕಲ್ತಾಳೋ ಏನೋ. ಅದ ಹೆಂಗೆ ಮರೆಯಕ್ಕಾಗುತ್ತೆ? ಎಷ್ಟು ಆಸೆ ಇಕ್ಕೊಂಡಿದ್ಲು, ಅಣ್ಣನ ಮಗಳು ನಾ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ. ಅವಳು ಹಾಕ್ದಲ್ಲ ಕೈ ಕೊಟ್ಟು ಓಡೋದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಅದು ಹೆಂಗ್ ಈ ಮನೆಗೆ ಬರೋಕ್ಕೆ ಮನ್ಸು ಬರುತ್ತೆ ಅವಳಿಗೆ? ನೀನಾದ್ರೂ ಮರ್ತು ಬಿಡ್ತಿದ್ದ? ನೀನಾದ್ರೂ ಹೋಗ್ತಿದ್ದ? ನಿಮ್ಮ ಅಣ್ಣಯ್ಯ ನಿನಗೂ ಒಬ್ಬ ಮಗ ಇದ್ದು ನಿಮ್ಮ ಅಣ್ಣಯ್ಯ ಮಗಳನ್ನ ಹಾಕಿ ಕೊಡಲ್ಲ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಮಗಳು ಏನೋ ಓಡೋಗಿದ್ರೆ ನಿನಗೆ ಎಷ್ಟು ಬೇಜಾರಾಗೋದು ಹೇಳು? ಅಲ್ಲ, ಬೇಜಾರೇನ ಆಗೋದು, ಆದ್ರೆ ಏನ್ ಮಾಡೋದು? ಈಗ ಕಾಲ ಮೀರ್ ಬಿಟ್ಟೈತೆ. ಈಗ ಏನು ಮಾಡಕ್ಕಾಗಲ್ಲ. ಬೇಜಾರ್ ಮಾಡ್ಕೊಂಡ್ ಕುಕೊಂಡ್ರೆ ಬೇಜಾರ್ ಮಾಡ್ಕೊಂಡೇ ಇರ್ಬೇಕಾಗುತ್ತೆ ಸಾಯ ತಕನ. ಅದನ್ನೆಲ್ಲ ಮರೆತು ಮುಂದುವರ್ಕೊಂಡು ಹೋಗ್ಬೇಕು ಅಷ್ಟೇನೆ. ಮಗುಗೆ ಎಲ್ಲಾನ ಎಂಟೊಂದು ಮದುವೆ ಮಾಡಕ್ ಹೇಳ್ರಿ, ಸರಿ ಹೋಗುತ್ತೆ ಎಲ್ಲಾನ. ಅವಾಗ ಎಲ್ಲಾನ ನೋವುನು ಮರ್ತೋಗುತ್ತೆ. ಹೌದಮ್ಮ, ಲೋಕಿಗೆ ಎಲ್ಲಾನ ಒಂದು ಹೆಣ್ಣು ತಂದು ಮದುವೆ ಮಾಡಕ್ಕೆ ಹೇಳು ಪಾರ್ವತಿಗೆ. ಅವನ್ ಮಗುಗೆ ನೀವಿಬ್ರೇನೆ ಹೆಣ್ಣು ಹುಡುಕಿ ಮದುವೆ ಮಾಡ್ಬೇಕು, ಅದೇ ನಿಮ್ಗೆ ಶಿಕ್ಷೆ. ಮಗಳು ಓಡಾಗಿರಕ್ಕೆ ನೀವಿಬ್ರೇನೆ ಹೆಣ್ಣು ತಂದು ಮದುವೆ ಮಾಡ್ಬೇಕು ಅವನಿಗೆ. ನಾವೆಲ್ಲಿಂದ ಹುಡ್ಕನತ್ತೆ ಅವನಿಗೆ ಹೆಣ್ಣ? ಅಲ್ಲ, ಅವ್ನಿಗೆ ಒಪ್ಪಿಗೆ ಆಗಂತ ಹುಡುಗಿ ನಮಗೆಲ್ಲಿ ಸಿಗ್ತಾಳೆ? ಅವ್ರಿಗೆ ಒಪ್ಪಿಗೆ ಆಗಂತ ಹುಡುಗಿನ ಅವರೇ ಹುಡ್ಕಬೇಕು, ನಾವೆಲ್ಲಿಂದ ಹುಡ್ಕಕ್ಕಾಗುತ್ತೆ? ಎಲ್ಲಾದ್ರೂ ಆಯ್ತು, ನೀವೇ ತಂದು ಮದುವೆ ಮಾಡ್ಬೇಕು ಅವನಿಗೆ. ಎಷ್ಟು ಹೆಣ್ಣು ಹುಡುಗಿದ್ರು ಇವಾಗ ಸಿಗ್ತಾ ಇಲ್ಲ. ಮಾವನ ಮಗಳೇನೆ ಇವ್ನು ಇಷ್ಟಪಟ್ಟಿಲ್ಲ, ಓಡೋಗ್ಯವಳೆ, ಮದುವೆ ಆಗ್ದಲೇನೆ ಇವನು ಸರಿ ಇಲ್ಲ ಅಂತನ ಮಾತಾಡ್ತಾರಂತೆ ಎಲ್ಲಾನ ಅಲ್ಲಿ ಊರಾಗೆ. ಅದಕ್ಕೇನೆ ಆಯ್ತತೆ, ನಾವೇ ಎಲ್ಲಾದ್ರೂ ಹುಡುಕಿ ಮದುವೆ ಮಾಡ್ತೀವಿ. ಆದ್ರೆ ನಂದೊಂದು ಕಂಡೀಷನ್, ಆ ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಮಾತ್ರ. ಏನದು? ಏನೂ ಇಲ್ಲ, ಅದು ನಮ್ಮ ಲಾವಣ್ಯ ಮತ್ತೆ ಲಾವಣ್ಯನ ಗಂಡ ಈ ಮನೆಗೆ ಬರಕ್ಕೆ ನೀವು ಏನು ಅನ್ಬಾರ್ದು, ಬರ್ತಾರೆ, ಬೈಬಾರ್ದು ಅವ್ರು ಬಂದಾಗ. ಓಹೋ, ಮಗಳು ಅಳಿಯನ್ನು ನಾಳೆ ಮನೆ ಕರೆಸ್ಕೊಂಬಕ್ಕೆ ಯೋಚನೆ ಮಾಡ್ತಿದ್ದೇನೆ, ಹೋಗಿ ನೋಡ್ಕೊಂಬಂದಿದ್ದು ಅಲ್ದೇನೆ ಈಗಾಲೇನೆ ಏನು ಹಿಂಗೆ ಹೇಳ್ತಾ ಇದ್ಯಾ? ಏನೋ ವಿವೇಕಪ್ಪ, ನೀನೇಂತ ಹಿಂಗಂತಾಳೆ? ಸುಮ್ಮನೆ ನಿಂತಿದ್ಯಲ್ಲ? ಅಲ್ಲ, ಓಡೋದವಳ ಮನೆ ಕರೆಸ್ತಾಳೆ ಅಂತ ಇವಳು. ಇದು ಯಾಕ ಸರಿ ಇಲ್ಲ. ಅಲ್ಲ, ನಿಮ್ಮ ಮಗಳು ನಮ್ಮ ಲೋಕಿನ ಮದುವೆ ಆಗ್ಬೇಕಾಯ್ತು, ಅದಕ್ಕೆ ಆಗ್ಲಿಲ್ವಲ್ಲ ಓಡೋದ್ಲು, ಅದಕ್ಕೆ ನೀವೇ ತಂದು ಹೆಣ್ಣು ತಂದು ಮದುವೆ ಮಾಡ್ರಿ ಅಂದ್ರೆ ಓಹೋ ಇದೇ ಒಂದು ಚಾನ್ಸು ಅಂತಾನ ಮಗಳು ಅಳಿಯನ್ನು ಇಲ್ಲಿ ಕರ್ಸ್ಕೊಂಬಕ್ ನೋಡ್ತಿದ್ದೇನೆ. ಅದೆಲ್ಲ ಆಗಲ್ಲ. ಹಂಗಾದ್ರೆ ನಾವು ಅವನಿಗೆ ಎಲ್ಲೂ ಹೆಣ್ಣು ನೋಡಲ್ಲ, ಮದ್ವೆನೂ ಮಾಡಲ್ಲ, ಹಂಗೆ ಇರ್ಲೇಳು, ನಮ್ಗೇನಂತೆ? ಅಲ್ವೇನ್ರಿ? ಹೌದಮ್ಮ, ಹೋಗ್ಲಿ ಬಿಡು, ಒಂದ್ಸಲ ತಾನೇ, ಒಂದ್ಸಲ ಬಂದೋಗ್ಲಿ ಬಿಡು. ಅಳಿಯಗೂ ಮನೆ ನೋಡಬೇಕು, ನಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ನಾವು ಹೋಗಿ ಬಂದ್ವಲ್ಲ, ಈಗ ಅವರೇ ಮನೆಗೆ ಬಿಡ್ಕೊಂಡಿದ್ದಾರೆ. ನಮ್ಮ ಲಾವಣ್ಯನ ಅವ್ರ ಅತ್ತೆ ಮಾವನೇ ಸೇರಿಸ್ಕೊಂಡವ್ರೆ ಅಂದಮೇಲೆ ನಾವಿನ್ನೇನು ಹಿಂದೆ ಮುಂದೆ ಯೋಚನೆ ಮಾಡೋದು ಹೇಳು? ಒಳ್ಳೆ ಮನೆಯೇ, ಒಳ್ಳೆ ಜನ, ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಲಾವಣ್ಯನ ಚೆನ್ನಾಗಿದ್ದಾಳೆ, ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬಂದ್ವಲ್ಲ, ಖುಷಿ ಆಗಿದ್ದಾಳೆ. ಈ ಮನೆಗೂ ಬಂದು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಲೋಕಿಗೆ ಹೆಣ್ಣು ತಂದು ಮದುವೆ ಮಾಡೋ ಜವಾಬ್ದಾರಿ ನಮ್ಮದು. ಇದೇನಿದು, ಅವಳು ಇಲ್ಲಿ ಬಂದು ಹೋದರೆ ನಮಗೆ ಮರ್ಯಾದೆ ಇರುತ್ತಾ? ನಮ್ಮ ಲೋಕಿಗೆ ಬೇರೆ ಮದುವೆ ಆಗಲಿಲ್ಲ ಅಂದರೆ ನನ್ನ ತವ್ರ ಮನೆಗೆ ಬರೋದೇ ಇಲ್ಲ ಅಂತ ಪಾರ್ವತಿ ಹಠ ಮಾಡ್ಕೊಂಡು ಕೂತ್ಕೊಂಡವಳೆ. ಇವ್ರು ನೋಡಿರೆ ಮಗಳು ಒಳೆಯ ಇಲ್ಲಿಗೆ ಬಂದರೆ ನಾವು ಮದುವೆ ಮಾಡ್ತೀವಿ ಅಂತಿದ್ದಾರೆ. ಏನು ಮಾಡೋದು? ನಮ್ಮ ಪಾರ್ವತಿ ತವ್ರ ಮನೆಗೆ ಬರಬೇಕು.
ಅವಳು ಬರಲಿಲ್ಲ ಅಂದರೆ ನನ್ನ ಕೈಲಿರೋಕ್ಕಾಗಲ್ಲ ಇಲ್ಲಿ. ಮತ್ತೆ ಯೋಚನೆ ಮಾಡಿ ಚೆನ್ನಾಗಿ. ಮದುವೆ ಈಗ ಬೇರೆ ಹೆಣ್ಣಿಗೆ ಡಿಮ್ಯಾಂಡ್ ಐತೆ, ಅದು ಲೋಕಿ ಅಂತವ್ರಿಗೆ ಯಾರು ಕೊಡೋದೇ ಇಲ್ಲ. ಓದಿಲ್ಲ, ಕೆಲಸದಾಗಿಲ್ಲ, ಮನೆ ಕಡೆಗೆ ಇದ್ದಾನೆ ಅಂತಾನ ಕೊಡೋದಿಲ್ಲ ಅತ್ತೆ. ಅದಕ್ಕೆ ಹೆಣ್ಣು ಸಿಗೋದು ಕಷ್ಟ. ಏನೋ ನನ್ನ ಮಗಳು ಅಳಿಯ ಬರೋಕ್ಕೆ ಇಲ್ಲಿಗೆ ಬರೋಕ್ಕೆ ನೀವು ಒಪ್ಕೊಂಡ್ರೆ ನಾವು ಒಂದು ಹೆಣ್ಣು ತಂದು ಒಂದು 6 ತಿಂಗಳೊಳಗೆ ಮದುವೆ ಮಾಡ್ತೀವಿ. ಇದು ಬೇಕಂದ್ರೆ ಆಣೆ ಮಾಡಿ ಹೇಳ್ತೀವಿ. ಯೋಚನೆ ಮಾಡಿದೆ ಕಣೆ. ಸರಿ ಆಯಿತು, ಒಂದ್ಸಲ ಅಷ್ಟೇನೆ, ಒಂದ್ಸಲ ಬಂದು ಹೋಗ್ಬಿಡ್ಬೇಕು, ಮತ್ತೆ ಮತ್ತೆ ಬರೋಂಗಿಲ್ಲ, ಗೊತ್ತಾಯ್ತಾ? ನನ್ನ ಮೊಮ್ಮಗುಗೆ ಆದಷ್ಟು ಬೇಗ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡ್ರಿ. ನಿಮ್ಮಿಬ್ಬರು ಜವಾಬ್ದಾರಿ. 6 ತಿಂಗಳೊಳಗೆ ಮದುವೆ ಮಾಡಲಿಲ್ಲ ಅಂತಂದರೆ ನಿನ್ನ ಮಗಳು ನಾನು ನೋಡಂಗೂ ಇಲ್ಲ, ಮಾತಾಡ್ಸಂಗಿಲ್ಲ, ಫೋನನ್ನು ಮಾಡಂಗಿಲ್ಲ, ಹಂಗೆ ಮಾಡ್ಬಿಡ್ತೀನಿ. ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತೆ, ಮನೆ ಹೊಲ ಜಮೀನು ಎಲ್ಲಾನ, ಗೊತ್ತಾಯ್ತಾನೆ? ನಿಮ್ಗೊಂದು ಬಿಡುಗಾಸನೂ ಸಿಗಲ್ಲ, ಹಂಗೆ ಮಾಡ್ತೀನಿ. ನೆನಪಲ್ಲಿ ಇಟ್ಕೊಳ್ಳೆ. ಸರಿ ಅತ್ತೆ, ಆಯ್ತು. ಸರಿ, ಫೋನ್ ಮಾಡಿ ಹೇಳ್ತೀನಿ ಲಾವಣ್ಯ ಗಂಡಗೆ. ನಾಳೆನೆ ಬರಕ್ಕೆ ಹೇಳ, ಯಾವಾಗಾದ್ರೂ ಬರಕ್ಕೆ ಹೇಳು, ನನಗೇನಂತೆ. ಸರಿ ಅತ್ತೆ, ಆಯ್ತು. ಬಂದಾಗ ನೀನು ಸಿಟ್ ಮಾಡ್ಕೋಬೇಡ, ಏನು ಬೈಬೇಡ ಹುಡುಗಾಗ್ಲಿ ನಮ್ಮ ಲಾವಣ್ಯಗಾಗ್ಲಿ. ಗೊತ್ತಾಯ್ತಾ? ನೀನು ಅದನ್ನೇನು ಹೇಳ್ಬೇಡ, ನಿನ್ನ ಕೆಲಸ ನೀನು ನೋಡ್ಕೊ. ಇನ್ಯಾಕೆ ತಡ, ಫೋನ್ ಮಾಡೋಣ ಲಾವಣ್ಯಗೆ. ಅಯ್ಯೋ ಅಯ್ಯೋ ಅಯ್ಯೋ, ಮಗಳು ಅಳಿಯ ಅಂತಂದರೆ ಅದೇನು ಪ್ರೀತಿನೋ ಏನೋ. ನೀನು ಹಿಂಗೆ ಆತ್ರವಾಡ ನೋಡಿದ್ರೆ ನಮ್ಮಮ್ಮ ಹೇಳೋದು ನಿಜ ಅನ್ಸುತ್ತೆ. ಏನು ಲಾವಣ್ಯನ ನೀನೇ ಹೇಳ್ಬಿಟ್ಟು ಅವನು ಮದುವೆ ಆಗ್ಬೇಡ, ನೀನು ಲವ್ ಮಾಡ್ತಿದ್ರೆ ಓಡೋ ಮದುವೆ ಆಗುವಂತಾನ ನೀನೇ ಹೇಳಿ ಕಳ್ಸಿರೋ ಥರ ಕಾಣಿಸುತ್ತೆ ನನಗೆ. ಅಯ್ಯೋ ನಿಮ್ದೊಳ್ಳೆ ಕತೆ. ಹೋಗ್ರಿ, ಏನಾನ ಒಂದು ಹೇಳಿರಿ, ಇನ್ನೇನೋ ಅರ್ಥ ಮಾಡ್ಕೊಂತೀರ. ಮೊದಲು ಫೋನ್ ಮಾಡ್ತೀನಿ ರೀ. ಮಾಡು ಮಾಡು. ಹಲೋ ಲಾವಣ್ಯ, ನಾನಮ್ಮ ನಿಮ್ಮಮ್ಮಯ್ಯ. ಚೆನ್ನಾಗಿದೀಯಾ? ಅಳಿಯಂದ್ರೆ ಚೆನ್ನಾಗಿದ್ದಾರಾ? ಹೂನಮ್ಮ, ನಾನು ಚೆನ್ನಾಗಿದ್ದೀನಿ. ಏನು ಫೋನ್ ಮಾಡಿಬಿಟ್ಟಿದ್ಯಾ? ನನಗಂತೂ ನಿನ್ನ ಫೋನ್ ನೋಡಿ ತುಂಬ ಖುಷಿ ಆಯಿತು. ಅಪ್ಪ ಹೆಂಗಿದ್ದಾರೆ? ಅಜ್ಜಿ ಚೆನ್ನಾಗೈತಾ? ಹೂನಮ್ಮ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿನಗೆ ಒಂದು ಒಳ್ಳೆ ನ್ಯೂಸ್ ಹೇಳಕ್ಕೆ ಫೋನ್ ಮಾಡಿದೆ. ಹೌದೇನಮ್ಮ? ಏನಮ್ಮ ಅದು? ಏನಾದರೂ ನಿಮ್ಮ ಮತ್ತೆ ಏನಾದರೂ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಹೆಂಗೆ? ಅಯ್ಯೋ, ನಾವು ಬರ್ತಾ ಇಲ್ಲ. ನಿಮ್ಮನ್ನ ಇಲ್ಲಿ ಕರೆಸ್ಕೊಳಕ್ಕೆ ನಿಮ್ಮ ಅಜ್ಜಿ ಒಪ್ಕೊಂತು. ಅದಕ್ಕೇನೆ. ನಿನ್ನ ಗಂಡ ಇಲ್ವೇ? ನಿನ್ನ ಗಂಡ ಎಲ್ಲಿಗೋಗಿದ್ದಾನೆ? ಇಲ್ಲಮ್ಮ, ಎಲ್ಲೋ ಹೋಗಿದ್ದಾರೆ. ಅವ್ರು ಬಂದಾಗ ಫೋನ್ ಮಾಡ್ಕೊಡ್ತೀನಿ, ನೀನೇ ಅವ್ರಿಗೆ ಹೇಳು. ಸರಿ ಸರಿ ಆಯಿತು. ನಿನ್ನ ಗಂಡ ಬಂದಾಗ ನನಗೆ ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಸರಿ ಆಯ್ತಮ್ಮ. ಅಪ್ಪ ಚೆನ್ನಾಗಿದ್ದಾರಾ? ಇಲ್ಲೇ ಇದೆ ನೋಡಮ್ಮ ನಿಮ್ಮ ಅಪ್ಪಯ್ಯ, ಕೊಡ್ತೀನಿ, ಮಾತಾಡು. ತಾಳ್ರಿ, ಮಾತಾಡಿ ನಿನ್ನ ಮಗಳು. ಹಲೋ ಲಾವಣ್ಯ. ಅಪ್ಪ ಚೆನ್ನಾಗಿದ್ಯಾನಪ್ಪ? ಹೂನಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ನಿಮ್ಮ ಅಜ್ಜಿ ಹೇಳೈತಿ. ನಿನ್ನ ಗಂಡನ ಕರ್ಕೊಂಡು ಊರಿಗೆ ಬಾ, ಬಿಡುವು ಮಾಡ್ಕೊಂಡು. ನಾಳೆ ನಾಡ್ದ ಯಾವಾಗ ನಾನು. ಸರಿ ಆಯ್ತಪ್ಪ, ಬರ್ತೀನಿ. ಮತ್ತೆ ನಿನ್ನ ಗಂಡ ಎಲ್ಲಿಗೆ ಹೋಗವನೆ? ಅವರು ಇಲ್ಲೇ ಎಲ್ಲೋ ಹೊರಗಡೆ ಹೋದ್ರು, ಹೊರಕ್ಕೆ. ಬಂದ್ರು ಇರು. ರೀ ಬರೀ ಇಲ್ಲಿ, ನಮ್ಮ ಅಪ್ಪ ಅಮ್ಮ ಏನೋ ಮಾತಾಡ್ಬೇಕಂತೆ ನಿಮ್ಮ ಹತ್ರ. ತಗೋ ಮಾತಾಡು. ಹಲೋ ಮಾವ, ಅಳಿ ಅಂದರೆ ಚೆನ್ನಾಗಿದ್ದೀರಾ? ಹ್ಞೂ ಮಾವ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಅಜ್ಜಿ ಚೆನ್ನಾಗಿದ್ದಾರಾ? ಹೂನಪ್ಪ, ಎಲ್ಲರೂ ಚೆನ್ನಾಗಿದ್ದೀವಿ. ಏನೂ ಇಲ್ಲ, ಬಿಡುವಾಗಿದ್ದರೆ ನಾಳೆ ನಾಡಿದ್ದು ನಮ್ಮ ಮನೆಗೆ ಬಂದೋಗ್ರಿ. ಲಾವಣ್ಯ ಕರ್ಕೊಂಡು ಬಾ. ಹೌದಾ? ಅಲ್ಲ, ಬರ್ಬೋದಾ? ಅಜ್ಜಿ ಏನು ಅನ್ನಲ್ವಾ ಮಾವ? ಅಳಿ ಅಂದ್ರೆ ಏನು ಅನ್ನಲ್ಲ, ಅಜ್ಜಿನೇ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವೇನು ಹೆದರ್ಕಮಕ್ಕೆ ಹೋಗ್ಬೇಡಿ, ನಾವಿದ್ದೀವಿ ಧೈರ್ಯವಾಗಿ. ಲಾವಣ್ಯ ಕರ್ಕೊಂಡು ಬನ್ನಿ ಊರಿಗೆ. ಸರಿ ಅತ್ತೆ, ಆಯಿತು. ಬರ್ತೀವಿ, ಖಂಡಿತ ಬರ್ತೀವಿ. ಸರಿ ಅಪ್ಪ, ಫೋನ್ ಇಡ್ತೀವಿ. ಸರಿ ಅತ್ತೆ, ಬಾಯ್. ಬಾಯ್ 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 ಲಾವಣ್ಯ. ಅಂತೂ ಇಂತೂ ನಮ್ಮ ಲಾವಣ್ಯ ನಮ್ಮ ಮನೆಗೆ ಬರ್ತಾ ಇದ್ದಾಳಲ್ಲ, ಮದುವೆ ಆದ್ಮೇಲೆ ಮೊದಲನೇ ಸಲನ. ಅವಳಿಗೆ ಬರೋಕ್ಕೆ ಅವಳು ಬರ್ತಾಳಲ್ಲ ಅಳಿಯಂದ್ರೆ ಗೋವರ್ಗು ಎಲ್ಲನ ಏನೇನೋ ಅಡುಗೆ ಮಾಡಬೇಕು. ಇರಿ, ಇವತ್ತೇ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಸಾಮಾನು ತಗೊಬರೋಣ. ಅಯ್ಯೋ, ಅವ್ರು ಬಂದ್ಮೇಲೆ ತರಿವಂತ ಇರೇ, ಯಾವಾಗ ಬರ್ತಾರೋ ಏನೋ ಇನ್ನೂ. ಅಯ್ಯೋ, ನಾಳೆ ನಾಡಿದ್ರೆ ಬರ್ರಿ ಅಂತ ಹೇಳಿದಿ ತಾನೆ, ಬರ್ತಾರೆ, ಸುಮ್ಮನೆ ಇರ್ರಿ. ಆಯ್ತಾಯ್ತು, ಏನಾದರೂ ತಗೊಂಬ, ನನಗೆ ಕೆಲಸ ಐತೆ, ನಾನು ಹೊಲ್ತಕ್ಕೆ ಹೋಗ್ತೀನಿ. ಸರಿ ಆಯ್ತು, ನೀವು ಹೋಗ್ರಿ. ನಾನು ಭಾಗ್ಯಮ್ಮನ ಕರ್ಕೊಂಡು ಹೋಗಿ ಬರ್ತೀನಿ ಟೌನ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.